ಶಿಗ್ಗಾವಿಯಲ್ಲಿ ನಿಲ್ಲದ ಮಟ್ಕಾ ದಂಧೆ. ಮಟ್ಕಾಗೆ ಮಟ್ಟ ಹಾಕ್ತಾ ಇಲ್ಲ ಪೊಲೀಸರು. ರಾಜಾರೋಷವಾಗಿ ನಡೀತಾ ಇದೆ ಮಟ್ಕಾ ದಂಧೆ. ಬೀದಿಗೆ ಬರುತ್ತಿವೆ ಬಡ ಕುಟುಂಬಗಳು. ಶಿಗ್ಗಾವಿ ಸವಣೂರು ತಾಲೂಕಿನಾದ್ಯಂತ ಈ ಮಟ್ಕಾ ಓಸಿ ಹಾವಳಿ ಹೆಚ್ಚಾಗ್ತಾ ಇದೆ. ಕಡಿವಾಣ ಹಾಕಬೇಕಿದ್ದ ಪೊಲೀಸರೇ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ಮಟ್ಕಾ ಓಸಿ ಹಾವಳಿ ಬಗ್ಗೆ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಸಾಕ್ಷಿ ಸಮೇತ ನಿರಂತರ ಸುದ್ದಿ ಮಾಡುತ್ತಾ ಬಂದಿದೆ. ಆದರೂ ನಿಲ್ಲದ ಮಟ್ಕಾ ದಂಧೆ ಈಗ ಹುಲಗೂರು ಗ್ರಾಮದಲ್ಲಿ ರಾಜಾರೋಷವಾಗಿ ನಡೀತಾ ಇದೆ. ಎಷ್ಟು ಬರೋದ ಎಷ್ಟು ಬರೋದು ಎಷ್ಟು ರೀ ಸಾಕು ರೀ 6 10 ಹುಡುಗರು ಗ್ರಾಮ ಇಲ್ಲ ಹಚ್ಕೊಳ್ರಿ ನಾಲ್ಕು ಕುಂದ್ರಿ ಸರ್. ಅಲ್ಲ ಮಾಲಕ್ರು ಯಾವ್ರು ಹೇಳ್ರಿ? ಮಾಲಕ್ರು ಯಾವ್ರು ರೀ? ಅಲ್ಲ ಸರ್ ಮಾಲಕ್ರು ಯಾವ್ರು ಸರ್? ಇರ್ಲಿ ಸರ್. ಅದು ಮಾಲಕ್ ಕೂಲಿ ಎಷ್ಟು ಕೊಡ್ತಾರೆ ರೀ? ಅದು ಮಾಲಕ್ ನೆಪ ಮಾತ್ರಕ್ಕೆ ಒಂದು ಸಣ್ಣ ಕೇಸ್ ದಾಖಲಿಸಿ ಪೊಲೀಸರು ಸುಮ್ಮನಾಗ್ತಾ ಇದ್ದಾರೆ. ಅದಕ್ಕಾಗಿ ದಂಧೆಕೋರರು ಮತ್ತೆ ಅದೇ ಚಾಳಿ ಮುಂದುವರೆಸ್ತಾ ಇದ್ದಾರೆ. ಇನ್ನು ಶಿಗ್ಗಾಂವ್ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೂಡ ಮಟ್ಕಾ ಆಡಿಸುತ್ತಿದ್ದಾರೆ. ಈ ಬಗ್ಗೆ ಕಳೆದ ಬಾರಿ ಹಾವೇರಿ ಜಿಲ್ಲೆ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಅವರು ಇದಕ್ಕೆ ಕಡಿವಾಣ ಹಾಕ್ತೇವೆ ಅಂತ ಹೇಳಿದ್ರು. ಆದರೆ ಡಿವೈಎಸ್ಪಿ ಇರುವಂತ ಶಿಗ್ಗಾವಿಯಲ್ಲೇ ಪೊಲೀಸರ ಭಯವೇ ಇಲ್ಲದೆ ಮಟ್ಕಾ ಓಸಿ ಆಡಿಸ್ತಾ ಇದ್ದಾರೆ. ಆದರೆ ಡಿವೈಎಸ್ಪಿ ಅವರು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಕೂಡಲೇ ಈ ಬಗ್ಗೆ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಿ ಈ ಮಟ್ಕಾ ಹಾವಳಿ ನಿಲ್ಲಿಸುವ ಖಡಕ್ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಮಹಿಳೆಯರು ಒತ್ತಾಯಿಸುತ್ತಿದ್ದಾರೆ. ಯಾರು ಸರ್ ಇವ್ರ ಸರ್ ಏನ್ರಿ? ಗಂಗಣ್ಣ ಸರ್ ನಿಮ್ಮ ಕುಂತ್ರಿ ಸರ್ ನಿಮ್ದೇನಿಲ್ಲ ಎಲ್ಲಿ ಹೇಳಲ್ಲ. ಆರದ ಇವತ್ತಿಂದ ಅಲ್ರಿ 6ನೇ ತಾರೀಕು 10ನೇ ತಿಂಗಳು. ವಾಟ್ಸಪ್, ಫೋನ್ಪೇ, ಗೂಗಲ್ ಪೇ ಇದು ತೋರಿದ್ದು ಪಾರ್ಟಿ ಯಾವಾಗಿಂದ ಸರ್? ಅದು ಮೊನ್ನೆದೇನ್ರಿ ಅದು? ಮತ್ತೆ ಇವತ್ತಿನ ಕೋರ್ಸ್ ಇವತ್ತೇನ್ರಿ? ಶನಿವಾರ. ಎಷ್ಟು ನೋಡ್ರಿ ರಾಜಾರೋಷವಾಗಿ ಪಟ್ಟಿ ಬರ್ರಿ ಸರ. ಸರ್ ಎಷ್ಟು ಆಯ್ತು ಬರತ್ತೆ? ಎಷ್ಟು ದಿನ ಆಯ್ತು ರೀ ಬರೀ? ಹಾಂ ಯಾರಿಗೆ ಕೊಡ್ತೀರಿ ನೀವು? ಯಾರದ್ರ ನಿಮ್ಮ ಪಟ್ಟಿ ತೊಗೊಳೋರು? ಮಾಲ್ ಯಾವ್ರ ರೀ ಅವರು? ಯಾವ್ರು ರೀ? ಅದು ಮಾಲಕ್ರು ಯಾವ್ರು ಹೇಳ್ರಿ? ಮತ್ತು ಪಟ್ಟಿ ಯಾರು ಕೊಡ್ತೀರಿ ನೀವು? ಮತ್ತು ಯಾರು ಪರ್ಮಿಷನ್ ಕೊಟ್ರೆ ಬರೀ ಇದೆ? ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಶಿಗ್ಗಾವಿ.